ನಮಸ್ಕಾರ. ಇವತ್ತಿನ ಈ ಜಗತ್ತು ಕ್ಷಣಕ್ಷಣಕ್ಕೂ ಬದಲಾಗ್ತಿದೆ, ಜೊತೆಗೆ ಹೊಸ ಹೊಸ ಸವಾಲುಗಳು ಹುಟ್ಕೊಳ್ತಿವೆ. ಹಾಗಾದ್ರೆ ಈ 21ನೇ ಶತಮಾನದ ಸವಾಲುಗಳನ್ನ ಎದುರಿಸೋಕೆ ನಮ್ಮ ಭಾರತದ ರಕ್ಷಣಾ ಪಡೆಗಳು ಹೇಗೆ ಸಿದ್ಧವಾಗ್ತಿವೆ? ತಂತ್ರಜ್ಞಾನ, ಜಾಗತಿಕ ಮೈತ್ರಿಗರು ಮತ್ತು ನಮ್ಮದೇ ಆದ ಸ್ವದೇಶಿ ಶಕ್ತಿಯ ಮೂಲಕ ನಡೀತಿರೋ ಈ ದೊಡ್ಡ ಬದಲಾವಣೆಯನ್ನ ಇವತ್ತು ನೋಡೋಣ. ಹಾಗಿದ್ರೆ ಈ 21ನೇ ಶತಮಾನದ ಬೆದರಿಕೆಗಳಿಗೆ ಉತ್ತರ ಆದ್ರೂ ಏನು? ಭಾರತದ ಕಾರ್ಯತಂತ್ರ ನೋಡಿ 2 ಪ್ರಮುಖ ದಾರಿಗಳನ್ನ ಹಿಡಿದಿದೆ. ಒಂದು, ಜಗತ್ತಿನ ಪ್ರಬಲ ರಾಷ್ಟ್ರಗಳ ಜೊತೆ ಸೇರಿ ಬಲವಾದ ಮೈತ್ರಿಗಳನ್ನ ಮಾಡಿಕೊಳ್ಳೋದು. ಇನ್ನೊಂದು, ಯಾರ ಮೇಲೂ ಅವಲಂಬಿತರಾಗದೆ ನಮ್ಮ ಕಾಲ ಮೇಲೆ ನಾವೇ ನಿಲ್ಲುವ ಆತ್ಮನಿರ್ಭರತೆ. ಈ 2 ದಾರಿಗಳು ನಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಹೇಗೆ ಬಲಪಡಿಸ್ತಿವೆ ಅಂತ ನೋಡೋಣ ಬನ್ನಿ. ಸರಿ, ಈ ಇಡೀ ಚಿತ್ರಣವನ್ನ ಅರ್ಥ ಮಾಡಿಕೊಳ್ಳೋಕೆ ನಾವಿದನ್ನ 4 ಪ್ರಮುಖ ಭಾಗಗಳಾಗಿ ನೋಡೋಣ. ಮೊದಲನೇದಾಗಿ ಜಾಗತಿಕ ಮೈತ್ರಿಗಳು, ನಂತರ ನಮ್ಮ ಸ್ವಂತ ಶಸ್ತ್ರಾಗಾರ, ಆಮೇಲೆ ನಮ್ಮ ಕಡಲ ಭದ್ರತೆ ಮತ್ತು ಕೊನೆದಾನಿ ಭವಿಷ್ಯದ ಸವಾಲುಗಳಿಗೆ ನಮ್ಮ ಸಿದ್ಧತೆ ಹೇಗಿದೆ ಅಂತ. ಹಾಗಿದ್ರೆ ಮೊದಲಿಗೆ ಮೈತ್ರಿಗಳ ಬಗ್ಗೆನೇ ಶುರು ಮಾಡೋಣ. ನಮ್ಮ ಮೊದಲ ನಿಲುಗಡೆ ಅಂತಾರಾಷ್ಟ್ರೀಯ ಮೈತ್ರಿಗಳು. ನೋಡಿ, ಸೇನಾ ಸಮರಾಭ್ಯಾಸಗಳು ಅಂದ್ರೆ ಕೇವಲ ಯುದ್ಧದ ತಾಲೀಮು ಮಾತ್ರ ಅಲ್ಲ, ಇವು ರಾಜತಾಂತ್ರಿಕತೆ ಅಂಗಳದಲ್ಲೂ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತವೆ. ಅಂದ್ರೆ ಇದು ಬೇರೆ ಬೇರೆ ದೇಶಗಳ ಸೇನೆಗಳ ಜೊತೆ ಸೇರಿ ಕೆಲಸ ಮಾಡುವ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮತ್ತು ವಿಶ್ವಾಸವನ್ನ ಗಟ್ಟಿಗೊಳಿಸುವ ಒಂದು ಮಾರ್ಗ. ಭಾರತದ ಅಂತಾರಾಷ್ಟ್ರೀಯ ರಕ್ಷಣಾ ಸಹಕಾರ ಎಷ್ಟು ವೈವಿಧ್ಯಮಯವಾಗಿದೆ ಅಂತ ಈ ಪಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಉದಾಹರಣೆಗೆ, ಮಲೇಷ್ಯಾ ಜೊತೆಗಿನ ಹರಿಮೌ ಶಕ್ತಿ ಅರಣ್ಯ ಯುದ್ಧದ ತಂತ್ರಗಳ ಮೇಲೆ ಗಮನ ಹರಿಸಿದ್ರೆ, ಅಮೆರಿಕ ಜೊತೆಗಿನ ಯುದ್ಧ ಅಭ್ಯಾಸ ಇದೆಯಲ್ಲ, ಅದು ಹಿಮಾಲಯದಂತಹ ಎತ್ತರದ ಪ್ರದೇಶಗಳಲ್ಲಿ ಹೇಗೆ ಹೋರಾಡಬೇಕು ಅನ್ನೋದ್ರ ಮೇಲೆ ಕೇಂದ್ರೀಕರಿಸುತ್ತೆ. ಅಂದ್ರೆ ಪ್ರತಿಯೊಂದು ಸಮರಾಭ್ಯಾಸಕ್ಕೂ ಒಂದು ನಿರ್ದಿಷ್ಟ ಗುರಿ ಇದೆ. 2 ದೇಶಗಳ ನಡುವಿನ ಅಭ್ಯಾಸಗಳನ್ನು ಬಿಟ್ಟು ಈಗ ಬಹುರಾಷ್ಟ್ರೀಯ ಶಕ್ತಿ ಪ್ರದರ್ಶನದ ಕಡೆ ನೋಡೋಣ. ಅದೇ ಮಲಬಾರ್ ಸಮರಾಭ್ಯಾಸ. ಇದು ಕ್ವಾಡ್ ಮೈತ್ರಿಕೂಟದ ಅಂದ್ರೆ ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾದ ನೌಕಾಪಡೆಗಳ ಒಕ್ಕೂಟ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸುರಕ್ಷತೆಯನ್ನ ಕಾಪಾಡೋದು ಇದರ ಮುಖ್ಯ ಉದ್ದೇಶ. ಇದು ಭಾರತದ ಬದ್ಧತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಈಗ ನಾವು ಮೈತ್ರಿಗಳಿಂದ ಆತ್ಮನಿರ್ಭರತೆಯ ಕಡೆಗೆ ಸಾಗೋಣ. ಇಲ್ಲಿ ಮುಖ್ಯ ಪಾತ್ರ ವಹಿಸೋದೇ ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದ್ರೆ DRDO. ಭಾರತವನ್ನ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿ ಮಾಡೋ ಕನಸನ್ನ ನನಸು ಮಾಡ್ತಿರೋದೇ ಈ ಸಂಸ್ಥೆ. DRDO ಸಾಧನೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ ಮೊದಲು ಒಂದು ಮೂಲಭೂತ ವಿಷಯ ತಿಳ್ಕೊಳ್ಳೋಣ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಒಂದು ಕಲ್ಲನ್ನ ಆಕಾಶಕ್ಕೆ ಎಸೆದ ಹಾಗೆ. ಅದು ಮೇಲಕ್ಕೆ ಹೋಗಿ ಒಂದು ಕಮಾನಿನ ಆಕಾರದಲ್ಲಿ ಗುರಿಯ ಮೇಲೆ ಬೀಳುತ್ತೆ. ಆದರೆ ಕ್ರೂಸ್ ಮಿಸೈಲ್ ಇದೆಯಲ್ಲ, ಅದು ಒಂದು ಚಿಕ್ಕ ವಿಮಾನದ ಹಾಗೆ, ನೆಲಕ್ಕೆ ಹತ್ರದಲ್ಲೇ ಹಾರುತ್ತಾ ಬೇಕಾದ ಹಾಗೆ ದಿಕ್ಕು ಬದಲಾಯಿಸ್ಕೊಂಡು ಹೋಗ್ಬಲ್ಲದು. ಈ ವ್ಯತ್ಯಾಸವನ್ನ ನೆನ್ಪಿಟ್ಕೊಳ್ಳಿ. DRDOದ ಕೆಲವು ಅದ್ಭುತ ಸಾಧನೆಗಳನ್ನು ನೋಡಿ. ಅಗ್ನಿ ಮತ್ತು ಪೃಥ್ವಿ ಸರಣಿಗಳು ಭಾರತದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಮರ್ಥ್ಯದ ಬೆನ್ನೆಲುಬು. ಆಕಾಶ್ ನೆಕ್ಸ್ಟ್ ಜೆನ್ ನಮ್ಮ ವಾಯು ರಕ್ಷಣೆಯನ್ನ ಬಲಪಡಿಸಿದೆ. ಇನ್ನು ಅಸ್ತ್ರ ಕ್ಷಿಪಣಿ ಅಂತೂ ನಮ್ಮ ಯುದ್ಧ ವಿಮಾನಗಳಿಗೆ ಕಣ್ಣಿಗೆ ಕಾಣಿಸಿದಷ್ಟು ದೂರದಲ್ಲಿರೋ ಶತ್ರುಗಳನ್ನ ಹೊಡೆದುರುಳಿಸೋ ಶಕ್ತಿ ಕೊಟ್ಟಿದೆ. ಇದೆಲ್ಲವೂ ನಮ್ಮ ಸ್ವದೇಶಿ ತಂತ್ರಜ್ಞಾನದ ಹೆಗ್ಗಳಿಕೆ. ಇದರಲ್ಲಿ ನಿಜಕ್ಕೂ ಕುತೂಹಲಕಾರಿ ಅಂದ್ರೆ ಮಿಷನ್ ಸುದರ್ಶನ ಚಕ್ರ. ಈ ಹೆಸರು ಕೇಳಿದ್ರನೇ ಒಂದು ಶಕ್ತಿ ಅನ್ಸುತ್ತೆ ಅಲ್ವಾ? ಇದು ಒಂದೇ ಒಂದು ಕ್ಷಿಪಣಿಯಲ್ಲ, ಬದಲಿಗೆ ಇದೊಂದು ಸಂಪೂರ್ಣ ರಕ್ಷಣಾ ವ್ಯವಸ್ಥೆ. ಒಂದು ರೀತಿಯ 3 ಪದರದ ಕೋಟೆ ಇದ್ದಾಗೆ. ವೇಗದ ಡ್ರೋನ್ಗಳು, UAVಗಳು ಯಾವುದೇ ಬರಲಿ, ಅವುಗಳನ್ನ ಪತ್ತೆ ಹಚ್ಚಿ ಹೊಡೆದುಳಿಸೋ ಸಾಮರ್ಥ್ಯ ಇದಕ್ಕಿದೆ. ನೋಡಿ, DRDO ಅಂದ್ರೆ ಬರೀ ಶಸ್ತ್ರಾಸ್ತ್ರಗಳು ಮಾತ್ರ ಅಲ್ಲ. ಸ್ವದೇಶ್ ಅನ್ನೋ ಈ ಸಾಧನ ಅದಕ್ಕೊಂದು ಅತ್ಯುತ್ತಮ ಉದಾಹರಣೆ. ಇದು ಸಮುದ್ರದ ಉಪ್ಪು ನೀರನ್ನ ಶುದ್ಧ ಕುಡಿಯೋ ನೀರಾಗಿ ಬದಲಾಯಿಸುತ್ತೆ. ಯೋಚನೆ ಮಾಡಿ, ದೂರದ ಕರಾವಳಿ ಪ್ರದೇಶಗಳಲ್ಲಿರೋ ನಮ್ಮ ಸೈನಿಕರಿಗೆ ಇದು ಎಂತಹ ದೊಡ್ಡ ವರದಾನ. ಸರಿ, ಭೂಮಿ ಮತ್ತು ಆಕಾಶದ ರಕ್ಷಣೆ ಆಯಿತು. ಈಗ ನಮ್ಮ ಗಮನವನ್ನ ಭಾರತದ ವಿಶಾಲವಾದ ಸಮುದ್ರದ ಗಡಿಗಳ ಕಡೆಗೆ ಹರಿಸೋಣ. ಯಾಕಂದ್ರೆ ನಮ್ಮ ವ್ಯಾಪಾರ ಮತ್ತು ಭದ್ರತೆಗೆ ಸಾಗರಗಳನ್ನ ಸುರಕ್ಷಿತವಾಗಿಡೋದು ಬಹಳ ಮುಖ್ಯ. ಪ್ರಾಜೆಕ್ಟ್ 17A ಇದು ನಮ್ಮ ಹಡಗು ನಿರ್ಮಾಣದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ. ಇದರ ಅಡಿಯಲ್ಲಿ 7 ಅತ್ಯಾಧುನಿಕ ಯುದ್ಧನೌಕೆಗಳನ್ನ ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ಕಟ್ಟಲಾಗ್ತಿದೆ. ಇದರ ವಿಶೇಷತೆ ಅಂದ್ರೆ ಸ್ಟೆಲ್ತ್ ತಂತ್ರಜ್ಞಾನ. ಅಂದ್ರೆ ಶತ್ರುಗಳ ರಾಡಾರ್ ಕಣ್ಣಿಗೆ ಸುಲಭವಾಗಿ ಬೀಳದೆ ಕಾರ್ಯಾಚರಣೆ ಮಾಡೋ ಸಾಮರ್ಥ್ಯ. ಮತ್ತು ಇದು ಬರೀ ಕಾಗದದ ಮೇಲಿನ ಯೋಜನೆಯಲ್ಲ, ಇದು ವಾಸ್ತವ. ಪ್ರಾಜೆಕ್ಟ್ 17A ಅಡಿಯಲ್ಲಿ 5ನೇ ಹಡಗು INS ತಾರಾಗಿರಿ ಇತ್ತೀಚೆಗೆ ಸೇವೆಗೆ ಸೇರ್ಪಡೆಯಾಗಿದೆ. ಇದು ಮೇಕ್ ಇನ್ ಇಂಡಿಯಾದ ಒಂದು ಜೀವಂತ ಉದಾಹರಣೆ ಅಂತಾನೆ ಹೇಳ್ಬೋದು. ಈ ದೃಶ್ಯ ನೋಡಿ ನಿಜಕ್ಕೂ ರೋಮಾಂಚನಕಾರಿ.
ಇದು ಇತಿಹಾಸದಲ್ಲೇ ಮೊದಲು. ನಮ್ಮ ಮೂರೂ ಸೇನೆಗಳ ಅಂದ್ರೆ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ನ ಮಹಿಳಾ ಅಧಿಕಾರಿಗಳು ಸೇರಿ ಇಡೀ ಜಗತ್ತನ್ನೇ ಸುತ್ತುವ ನೌಕಾಯಾನಕ್ಕೆ ಹೊರಟಿದ್ದಾರೆ. ಇದು ಕೇವಲ ಒಂದು ಸಾಹಸಿ ಯಾತ್ರೆಯಲ್ಲ, ಇದು ನಾರಿ ಶಕ್ತಿ ಮತ್ತು ನಮ್ಮ ಸಶಸ್ತ್ರ ಪಡೆಗಳ ಆಧುನಿಕ ಮನೋಭಾವದ ಪ್ರತೀಕ. ನೌಕಾಪಡೆಯ ಜೊತೆಗೆ ನಮ್ಮ ಕರಾವಳಿ ಕಾವಲು ಪಡೆ ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅವರನ್ನ ನಮ್ಮ ಸಮುದ್ರ ಗಡಿಯ ಮೊದಲ ಕಾವಲುಗಾರರು ಅಂತಾನೆ ಹೇಳ್ಬೋದು. ಕಳ್ಳ ಸಾಗಣೆ ತಡೆಯೋದು, ಮಾಲಿನ್ಯ ನಿಯಂತ್ರಣ ಮಾಡೋದು, ಕರಾವಳಿ ಭದ್ರತೆ ನೋಡ್ಕೊಳ್ಳೋದು, ಹೀಗೆ ಇವರ ಜವಾಬ್ದಾರಿಗಳು ಹಲವು. ಸರಿ, ಇಲ್ಲಿಯವರೆಗೂ ನಾವು ವರ್ತಮಾನದ ಬಗ್ಗೆ ನೋಡಿದ್ವಿ. ಈಗ ಕೊನೆಯದಾಗಿ ಭವಿಷ್ಯದತ್ತ ಒಂದು ನೋಟ ಆರಿಸೋಣ. ಮುಂದಿನ ತಲೆಮಾರಿನ ಸವಾಲುಗಳಿಗೆ ನಮ್ಮ ಸೇನೆ ಹೇಗೆ ಸಿದ್ಧವಾಗ್ತಿದೆ? ಕ್ವಾಂಟಮ್ ತಂತ್ರಜ್ಞಾನ ಇದು ಮುಂದಿನ ಜಗತ್ತನ್ನೇ ಬದಲಾಯಿಸೋ ಶಕ್ತಿ ಇರುವಂಥದ್ದು. ಭಾರತ ಮಿಲಿಟರಿ ಕ್ವಾಂಟಮ್ ಮಿಷನ್ ಮೂಲಕ ಈ ಕ್ಷೇತ್ರಕ್ಕೆ ಟಾಲಿಟ್ಟಿದೆ. ಇದರ ಗುರಿಯೇನು? ಅತ್ಯಂತ ಸುರಕ್ಷಿತವಾದ ಸಂವಹನ, ಊಹೆಗೂ ಮೀರಿದ ವೇಗದ ಕಂಪ್ಯೂಟಿಂಗ್, ಒಟ್ಟಿನಲ್ಲಿ ರಕ್ಷಣಾ ತಂತ್ರಜ್ಞಾನದಲ್ಲಿ ಒಂದು ದೊಡ್ಡ ಜಿಗಿತು ಸಾಧಿಸೋದು ಇದರ ಉದ್ದೇಶ. ಯುದ್ಧದಲ್ಲಿ ರಾತ್ರಿಯ ಹೊತ್ತು ಯಾರು ಹೆಚ್ಚು ಸ್ಪಷ್ಟವಾಗಿ ನೋಡಬಲ್ಲರೋ ಅವರಿಗೆ ಗೆಲುವು ಬಹುತೇಕ ನಿಶ್ಚಿತ. ಇದೇ ಕಾರಣಕ್ಕೆ ಆಂಧ್ರಪ್ರದೇಶದಲ್ಲಿ ಸ್ಥಾಪನೆಯಾದ ಈ ಹೊಸ ನೈಟ್ ವಿಷನ್ ಫ್ಯಾಕ್ಟರಿ ಬಹಳ ಮುಖ್ಯ. ಇನ್ಮುಂದೆ ನಮ್ಮ ಸೈನಿಕರಿಗೆ ಬೇಕಾದ ರಾತ್ರಿ ದೃಷ್ಟಿ ಉಪಕರಣಗಳು ನಮ್ಮ ದೇಶದಲ್ಲೇ ತಯಾರಾಗುತ್ತೆ. ಇದು ಆತ್ಮನಿರ್ಭರತೆಯ ಕಡೆಗೆ ಮತ್ತೊಂದು ದೊಡ್ಡ ಹೆಜ್ಜೆ. ಹಾಗಿದ್ರೆ ನೋಡಿ, ಒಂದು ಕಡೆ ಜಾಗತಿಕ ಮೈತ್ರಿಗಳು, ಇನ್ನೊಂದು ಕಡೆ ನಮ್ಮದೇ ಸ್ವದೇಶಿ ತಂತ್ರಜ್ಞಾನ. ಈ ಎರಡೂ ಶಕ್ತಿಗಳಿಂದ ಭಾರತದ ರಕ್ಷಣಾ ಪಡೆಗಳು ಹಿಂದೆಂದಿಗಿಂತಲೂ ಬಲಿಷ್ಠವಾಗಿವೆ. ಆದರೆ ಈ ವೇಗವಾಗಿ ಬದಲಾಗ್ತಿರುವ ಜಗತ್ತಿನಲ್ಲಿ ನಮ್ಮ ಮುಂದಿರುವ ಮುಂದಿನ ದೊಡ್ಡ ಸವಾಲು ಯಾವುದು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.